4 ಓಟಗಳ ಅವಕಾಶ ಮಾಡಿಕೊಟ್ಟಿದ್ದ ನಂದನ್ ಆ ಬಳಿಕ ಬೌಲ್ಡರ್ ರೂಪದಲ್ಲಿ ಏಟಿಗೆ ಎದುರೇಟನ್ನು ಕೊಡ್ತಾ ಇದ್ದಾರೆ. ಪುಟ್ಟನ ವಿಕೆಟ್ಸ್ ಅನ್ನು ಕಬಳಿಸಿದಂತ ಬೌಲರ್ ಕೂಡ ನಂದನ್. 3ನೇ ಎಸೆತವನ್ನು ಅದೇ ಯಾವ ರೀತಿಯಾಗಿ ಎಸೆತ ನೋಡಬೇಕಾಗಿದೆ. ಪಂದ್ಯ ಮುಂದುವರಿಸಿ ದಯವಿಟ್ಟು. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು, ಭರ್ಜರಿ ರಿವರ್ಸ್ ಶಾಟ್ ಈ ಬಾರಿ ಡೀಪ್ ಪಾಯಿಂಟ್ ಸೀಮಾರಕ್ಕೆ ಅಚ್ಚಳಿತೆಯಲ್ಲಿ ಹೋಗ್ತಾ ಇದೆ. ಈ ಬಾರಿ ಸಿಕ್ಸರ್, ಆರೋಟದ ಸೇರ್ಪಡೆ ಕೂಡ. ಈ ಸಿಕ್ಸರ್ ಮುಖೇನವಾಗಿ 10ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳಲ್ಲಿ ನಂದನ್ ಒಂದು ಬೌಂಡರಿ ಮತ್ತೊಂದು ಸಿಕ್ಸರ್ ಅವಕಾಶ ಮಾಡಿಕೊಟ್ರು. ಇನ್ನು ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. 23 ಓಟದ ಅವಶ್ಯಕತೆ ಇದೆ. ಮತ್ತೆ ನಂದನ್ ಟು ಮಧುಸೂದನ್. ಮಧು ಗೆಸೆದ ಚೆಂಡು, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈ ಬಾರಿ ಆರೋಟದ ಸೇರ್ಪಡೆ ಆಗ್ತಾ ಇದೆ. ಸಿಕ್ಸರ್ ಷಟ್ಕ 16ಕ್ಕೆ ತಲುಪ್ತಾ ಇದೆ. ಮಧುಸೂದನ್ ಲೆಕ್ಕಾಚಾರ ಪಂದ್ಯವೆಲ್ಲ ಶೀಘ್ರಗತಿಯಲ್ಲಿ ಮುಗಿಸುವಂತ ಲೆಕ್ಕಾಚಾರ ಆಗ್ತಾ ಇದೆ. ಇದೇ ಆರಂಭವನ್ನು ಮೊದಲ ಹಂತದಲ್ಲಿ ಧನುಷ್ ಪ್ರಾರಂಭಿಸಿದ್ರು. ಇವಾಗ ಮಧುಸೂದನ್ ಮುಂದುವರಿಸ್ತಾ ಇದ್ದಾರೆ. ಈತ ನಡುವೆ ಹ್ಯಾಟ್ರಿಕ್ ಸಿಕ್ಸರ್ ಈ ಬಾರಿ 3ಕ್ಕೆ 3 ಕೂಡ ರಿವರ್ಸ್ ಶಾಟ್ ಮುಖೇನವಾಗಿ. ಇನ್ನು ಕೂಡ ಒಂದು ಎಸೆತ ಬಾಕಿ ಉಳಿತಾ ಇದೆ. 22ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 11 ಓಟದ ಅವಶ್ಯಕತೆ. ಮೊದಲ ಓವರ್ನ ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಇದೆ. ವಿಕೆಟ್ ಎಲ್ಲ ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ